ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸಾಕು ತಾಳ್ಬಿಡಯ್ಯ. ಇವತ್ತು ನಾನು ಕಳ್ಳನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಕಳ್ಳ ಯಾರು ಅಂದ್ರೆ ಕರ್ನಾಟಕದಲ್ಲಿ ನಾನು ಏನೋ ದೊಡ್ಡ ಕ್ರಾಂತಿ ಮಾಡಿಬಿಟ್ಟಿದ್ದೆ ಅನ್ನೋ ನಂಬಿಕೆಯಲ್ಲಿ ನಾನು ಮಾತಾಡಿದ್ದೇ ನಿಜ, ನಾನು ಹೇಳಿದ್ದೆ ಸತ್ಯ ಅನ್ನೋ ಕಳ್ಳನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಕಳ್ಳ ಯಾರು ಅಲ್ಲ, ನಮ್ಮ ಸಮೀರ್ MD. ಈ ಕಳ್ಳನ್ನ ಯಾಕೆ ನಾವು ಕಳ್ಳ ಅನ್ಬೇಕು ಅಂತಂದ್ರೆ, ಮೊದಲನೇದಾಗಿ ಇವನು ಈಗ ಸೌಜನ್ಯ ಕೇಸ್ ಬಗ್ಗೆ ಏನ್ ಮಾತಾಡ್ತಾನಲ್ಲ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ, ಯಾಕಂದ್ರೆ ಅದು ನಮ್ಗೆ ಸಂಬಂಧ ಇಲ್ಲದ ವಿಷಯ. ಈಗ ವಿಚಾರ ಏನಂದ್ರೆ, ಈ ಸಮೀರ್ MD ಈ ಸೌಜನ್ಯ ವಿಷಯಕ್ಕೆ ಬಂದು ಇಷ್ಟೊಂದು ಫೇಮಸ್ ಆಗಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ದ, ಬಟ್ ಅವನ ಹಿಸ್ಟ್ರಿ ಏನು, ಇವಾಗ ಅವನ ನಾವು ನಂಬೋದಾ ಅನ್ನೋದ್ರ ಬಗ್ಗೆ ಮಾತ್ರ ಈ ವಿಡಿಯೋದಲ್ಲಿ ಮಾತಾಡೋಣ. ಮೊದಲನೇದಾಗಿ ಈ ಸಮೀರ್ MD ಏನಿದಾನಲ್ಲ, ಈ ಅವನ ಏನು ದೂತ ಅಂದ್ರೆ ಏನ್ ಅರ್ಥ ಅಂದ್ರೆ ಮೆಸೆಂಜರ್ ಆಫ್ ಗಾಡ್, ಅಂದ್ರೆ ದೇವಮಾನವ ಕಳಿಸಿದ್ದು, ಅಂದ್ರೆ ದೇವ್ರು ಹೇಳಿ ಕಳಿಸ್ತಾನೆ ಇವನ್ ಸಲುವಾಗಿ, ಇವನಿಂದ ಇದನ್ನ ಬಂದು ನಮ್ಗೆ ಹೇಳ್ತಾನ ಅಂತ ಹೇಳಿ ಮೆಸೆಂಜರ್ ಅಂತ ಹೇಳಿ. ಇದು ಈ ಕ್ರಿಶ್ಚಿಯನ್ ಮತ್ತೆ ಮುಸ್ಲಿಂ ಕಾಸ್ಟ್ ಅಲ್ಲಿ ಇದು ಸ್ವಲ್ಪ ನಂಬ್ತಾರೆ. ಅವನು ಬೇಸಿಕಲಿ ಮುಸ್ಲಿಂ ಆದ್ರಿಂದ ಅವನ ಹೆಸರು ದೂತ ಅಂತ ಇಟ್ಕೊಂಡಿದ್ದಾನೆ, ಮೆಸೆಂಜರ್ ಆಫ್ ಗಾಡ್ ಅಂತ ಹೇಳಿ. ಸೊ ಇದು ಏನಂದ್ರೆ, ಇವನು ಮೊದಲು ಈ ಚಾನಲ್ ಮಾಡಕ್ಕಿಂತ ಮುಂಚೆ ಅವ್ನು ಏನ್ ಮಾಡ್ತಾ ಇದ್ದ ಅಂದ್ರೆ, ಅವನೊಂದು ಚಾನಲ್ ಇತ್ತು, ಚಾನಲ್ ಹೆಸರು ಸ್ಯಾಮ್ ಪಾಯಿಂಟ್ ಅಂತ ಹೇಳಿ. ಈ ಸ್ಯಾಮ್ ಪಾಯಿಂಟ್ ಚಾನಲ್ ಅಲ್ಲಿ ಏನ್ ಮಾಡ್ತಾ ಇದ್ದ ಅಂದ್ರೆ, ಈ ಸಿನಿಮಾಗಳು ರಿವ್ಯೂ ಕೊಡೋದು. ರಿವ್ಯೂಗಳು ಹೆಂಗೆ ಯಾವ ತರ ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಫಿಲ್ಮ್ಸ್ ಅಲ್ಲಿ ಯಾವ ತರ ಇರುತ್ತೆ, ಇವತ್ತೊಂದು ಶಾರ್ಟ್ ನಾಳೆ ಒಂದು ಶಾರ್ಟ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಇವತ್ತೇನಾದ್ರೆ ಈ ಕೈಗೆ ಹೆಣ್ಮಗಳು 4 ಬಳೆ ಇಟ್ಕೊಂಡಿದ್ರು ಅಂದ್ರೆ, ನೆಕ್ಸ್ಟ್ ಫಿಲ್ಮ್ ಅಲ್ಲಿ 5 ಬಳೆ ಇಟ್ಕೊಂಡಿರ್ತಾಳೆ, ಇಲ್ಲ ಆ ಬಳೆ ಕಲರ್ ಚೇಂಜ್ ಆಗಿರುತ್ತೆ. ಸೊ ಆ ತರದೊಂದು ಫ್ರೇಮ್ ಬೈ ಫ್ರೇಮ್ ನೋಡಿ, ನೋಡಿ ಇಲ್ಲಿ ಈ ತರ ಇತ್ತು, ಈ ತರ ಇತ್ತು, ಡೈರೆಕ್ಟರ್ಗೆ ಇಷ್ಟೊಂದು ಜ್ಞಾನವೂ ಇಲ್ಲ ಅಂತ ಹೇಳಿ ಆ ತರದ ವಿಡಿಯೋ ಮಾಡೋದು. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಬಟ್ ಆ ವಿಡಿಯೋಸ್ ಐತೆ ರಿಯಲ್ ವಿಡಿಯೋಸ್ ಅಲ್ಲ. ಆ ವಿಡಿಯೋಸ್ನೆಲ್ಲ ಏನ್ ಮಾಡ್ತಾ ಇದ್ದ ಅಂದ್ರೆ, ಈ ಹಿಂದಿ, ತೆಲುಗು, ತಮಿಳು ಯಾರನ್ನ ಬೇರೆ ಯೂಟ್ಯೂಬರ್ಸ್ ಗಳು ಮಾಡಿದ್ದನ್ನ ಸೇಮ್ ಕಾಪಿ ಮಾಡ್ಕೊಂಡ್ಬಂದು ಇಲ್ಲಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ನ ಚೇಂಜ್ ಮಾಡಿ ಇಲ್ಲಿ ದೇಪ್ತದೆ ಎಲ್ಲರಿಗೂ. ಸೊ ಈ ತರದ ಕಳ್ಳ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಂದ್ರೆ ಅವನು ಇನಿಷಿಯಲಿ ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇರೋದೇ ಕಳ್ತನ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಏನೋ ಒಂದು ವಿಡಿಯೋ ಮಾಡಿದ್ರೆ ಇನ್ನೊಬ್ರು ನಮ್ಮ ವಿಡಿಯೋ ತಗೊಂಡು ಕಾಪಿ ರೈಟ್ ಮಾಡೋದು, ಇಲ್ಲಾಂದ್ರೆ ಬೇರೆ ವಿಡಿಯೋ ನಾನ್ ತಗೊಂಡು ಕಾಪಿ ಮಾಡಿ ಸ್ಟ್ರೈಕ್ ಮಾಡಿ ಸ್ವಲ್ಪ ಬೇಕಾಗಿದ್ದನ್ನಷ್ಟೇ ಕ್ರಾಪ್ ಮಾಡ್ಕೊಂಡು ನಮ್ಮ ಚಾನಲ್ ಅಲ್ಲಿ ಇಡೋದು. ಸೊ ಈ ತರದ್ದು ಕೆಲಸ ಮಾಡ್ತಾ ಇದ್ದ. ಅದಕ್ಕೆ ಹತ್ರ ಒಂದು 2 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ರು. ಸೊ ಇಲ್ಲಿಗೆ ಈ ಕತೆ ಮುಗಿತಾ ಅಂದ್ರೆ, ಅವನು ಇದಕ್ಕಿನ ಈ ಚಾನಲ್ ಮಾಡೋಕಿನ ಮುಂಚೆ ಒಂದು ಸ್ಯಾಮ್ ಪಾಯಿಂಟ್ ಅಂತ ಒಂದು ಚಾನಲ್ ಇತ್ತು. ಆ ಚಾನಲ್ ಇವಾಗ ಏನಾಯ್ತು, ಕೆಲವೊಂದು ಈ ತರದ್ದು ಈ ಟ್ರೋಲರ್ಸ್ ರೋಸ್ಟರ್ಸ್ ಇರ್ತಾರಲ್ಲ, ಅವ್ರು ಒಂದ್ಸಲ ಈ ತರದ ಒಂದು ವಿಡಿಯೋನ ನೋಡಿ ಕ್ಯಾಚ್ ಮಾಡ್ಕೊಂಡ್ಬಿಟ್ರಿ ಅವ್ನು ಇಡೀ ಚಡ್ಡಿ ಬಿಚ್ಚಿ ಪ್ಯಾರಿ ಸಮಾಜ್ಗೆ ಬೇರೆ ಬೇರೆ ಯಾವ ವಿಡಿಯೋ ಹಾಕಿದ ಯಾವ ರನ್ ಆಗ್ಲಿಲ್ಲ. ಸೊ ಅದೇ ಟೈಮಿಗೆ ಇವನಿಗೆ ಒಂದು ಹೊಸ ಐಡಿಯಾ ಬಂತು, ಏನ್ ಮಾಡ್ಬೇಕು, ಬೇರೆ ಚಾನಲ್ ಮಾಡ್ಬೇಕು, ಇಲ್ಲ ಬೇರೆ ಏನೋ ಮಾಡ್ಬೇಕು ಅಂತ ಹೇಳಿ. ಅದೇ ಟೈಮಲ್ಲಿ ಪುಣ್ಯಗೆ ನಮ್ಮ ಕರ್ನಾಟಕ ಎಲ್ಲರಿಗೂ ಸಿಹಿ ಸಿದ್ದಿ ಕೊಟ್ಟಂತ ದಿವ್ಯಾ ವಸಂತ ಅವ್ರದ ಒಂದು ಸೆಕ್ಸ್ ಸ್ಕ್ಯಾಂಡಲ್ ಹೊರಗಡೆ ಬರುತ್ತೆ. ಸೊ ಸೆಕ್ಸ್ ಸ್ಕ್ಯಾಂಡಲ್ ಏನಂದ್ರೆ, ಅವರು ಈ ಸ್ಪಾಗಳಲ್ಲಿ ಒಂದು ಹುಡುಗಿನ ಅಪಾಯಿಂಟ್ ಮಾಡಿ ಅಲ್ಲಿ ಒಂದು ಗಲಾಟೆ ಆಗುತ್ತೆ. ಸೊ ಆ ಕೇಸ್ಲಿಂದ ಇವಳು ದಿವ್ಯಾ ವಸಂತ ಅವಳು ಪೊಲೀಸ್ ಜೈಲಿಗೆಲ್ಲ ಹೋಗೋದು ಬರುತ್ತೆ. ಸೊ ಅದಾದ ಹೊರ ಬಂದ್ಮೇಲೆ ಕೆಲಸ ಎಲ್ಲ ಕಳ್ಕೊಂತಾಳೆ. ಸೊ ಅವಳಿಗೆ ಒಂದು ಯಾವ್ದೋ ಒಂದು ಹೊಸ ಚಾನಲ್ ಮಾಡ್ಬೇಕು ಅಂತಿತ್ತು. ಸೊ ಆ ಟೈಮಲ್ಲಿ ಇವರು ಸಮೀರ್ ಹತ್ರ ಹೋಗಿ ಅವ್ರದ್ದು ಏನು ಸ್ಯಾಮ್ ಪಾಯಿಂಟ್ ಚಾನಲ್ ಅಂತ ಏನಿತ್ತಲ್ಲ, ಅದು ಆಲ್ರೆಡಿ ದಿವಾಳಿ ಆಗೋಗಿತ್ತು. ಸೊ ಅದನ್ನ ಇವರು ತಗೊಂಡು ಏನ್ ಮಾಡಿದ್ದಾರೆ, ರೀನೇಮ್ ಮಾಡ್ಕೊಂಡಿದ್ದಾರೆ, ಸ್ತ್ರೀ ಅಂತೇಳಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ವಂತವಾಗಿ 2 ಲಕ್ಷ ಜನ ಸಬ್ಸ್ಕ್ರೈಬರ್ ಇವ್ನು ನಂಬ್ಕೊಂಡು 2 ಲಕ್ಷ ಜನ ಏನು ಸಬ್ಸ್ಕ್ರೈಬರ್ಸ್ ಇದಾರಲ್ಲ ಅಂತ ಚಾನಲ್ಲೇ ಮಾಡಿದಂತ ಕಳ್ಳ ಇವನು. ಅವರು ಆ ಸ್ತ್ರೀ ತಗೊಂಡ್ರಲ್ಲ, ಅವ್ರವ್ರ ಕಮಿಟ್ಮೆಂಟ್ ಏನೇನು ದುಡ್ಡಿನ ವ್ಯವಹಾರ ಆಗಿದೆ ಅದು ಗೊತ್ತಿಲ್ಲ. ಬಟ್ ಅದರಿಂದ ಸಮೀರ್ ಏನ್ ಹೆಲ್ಪ್ ಆಯ್ತು ಅಂದ್ರೆ, ಯಾಕಂದ್ರೆ ದಿವ್ಯಾ ವಸಂತ ಆಲ್ರೆಡಿ ದೊಡ್ಡ ಚಾನಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ಲು. ಸೊ ಇವಳಿಗೆ ವಿಡಿಯೋ ಎಡಿಟಿಂಗ್, ವಿಡಿಯೋ ಗ್ರಾಫಿಕ್ಸ್ ಎಲ್ಲ ತರ ಗೊತ್ತಿರುತ್ತೆ. ಸೊ ಅದನ್ನ ಇವನು ರಿಯೂಸ್ ಮಾಡ್ಕೊಂಡು ಏನ್ ಮಾಡಿದ, ಇವನು ಹೊಸ ಚಾನಲ್ ಮಾಡಿದ, ದೂತ ಅಂತೇಳಿ. ಸೊ ಈ ದೂತ ಚಾನಲ್ ಅಲ್ಲಿ ಏನ್ ತೋರಿಸ್ತಾ ಏನಂದ್ರೆ, ಏನೋ ಮೆಸೆಂಜರ್ ನಾನು ಎಲ್ಲರಿಗೂ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತೀನಿ, ಒಳ್ಳೆ ಸುದ್ದಿ ಕೊಡ್ತೀನಿ ಅಂತ ಏನೂ ಇಲ್ಲ. ಇಲ್ಲೇನು ಒಂದು 10-12 ಕಂಟೆಂಟ್ ಅವತ್ತು ದೇರ್ಕೊಂಡ್ ಬಂದಿರೋದೆ. ಇವನು ಸ್ವಂತವಾಗಿ ಯಾವ್ದೋ ಒಂದು ವಿಡಿಯೋನು ಮಾಡಿಲ್ಲ. ಇದ್ರ ಜೊತೆ ಇನ್ನೊಂದು ಚಾನಲ್ ಮಾಡಿದ, ಏನು ಸಮೀರ್ MD. ಆ ಸಮೀರ್ MD ಚಾನಲ್ ಅಲ್ಲಿ ಏನು ಅಂದ್ರೆ, ಅಲ್ಲಿ ಹೋಗಿ ಆತ್ಮಗಳು ಮಾತಾಡ್ತಾರೆ. ಇಲ್ಲೆಲ್ಲೋ ಕೇರಳದಲ್ಲಿ ಅಂತ ಮಾಂತ್ರಿಕ ಇದ್ದಾನೆ, ಆತ್ಮನ ಕರೆಸಿ ಮಾತಾಡ್ತಾನೆ. ಇಲ್ಲ ಎಲ್ಲೋ ಒಂದು ಹುಡುಗಿ ಆಕ್ಸಿಡೆಂಟ್ ಸತ್ತೋಯ್ತು, ಆ ಹುಡುಗಿ ಆತ್ಮ ಅಲ್ಲಿ ಅಳ್ತಾ ಇತ್ತು, ಈ ತರದೆಲ್ಲ ಇರುತ್ತೆ. ಸೊ ಅದಕ್ಕಿಂತ ಮೊದಲು ಈ ದೂತದಲ್ಲಿ ಏನಾಯ್ತು, ಈ ದೂತದಲ್ಲಿ ಒಂದು ವಿಡಿಯೋ ಮಾಡಿದ, ಯಾರು ಹಿಂಗ ಸೌಜನ್ಯ ಇಂಥವ್ರು ದೊಡ್ಡ ಗೌಡ್ರು ಕೊಂದ್ರು. ಆ ದೊಡ್ಡ ಗೌಡ್ರು ಕೊಂದ 34 ನಿಮಿಷದ ಒಳ್ಳೆ ಪಿಕ್ಚರ್ ಟೈಪ್ ಮಾಡಿದ, RR ಡಾಕ್ಯುಮೆಂಟರಿ ಟೈಪ್. ಸೊ ಎಲ್ಲ ಜನಗಳು ನೋಡಿದ್ದಾರೆ ಅನ್ನೋ ಭಾವನೆಯಲ್ಲಿ ಇವರಿದ್ದಾರೆ. ನಿಜವಾಗ್ಲೂ ಆ ವಿಡಿಯೋ ವೈರಲ್ ಆಗಿಲ್ಲ. ಯಾವುದೇ ಒಂದು ವಿಡಿಯೋ ವೈರಲ್ ಆಯ್ತು ಅಂದ್ರೆ ಯೂಟ್ಯೂಬ್ ಅಲ್ಲಿ ಟಾಪ್ ಟ್ರೆಂಡಿಂಗ್ ಪೇಜ್ ಅಂತ ಬರುತ್ತೆ. ಯೂಟ್ಯೂಬ್ ಅಲ್ಲಿ ಟಾಪ್ ಟ್ರೆಂಡಿಂಗ್ ಪೇಜ್ ಅಂತ ಬರುತ್ತೆ. ಸೊ ಅಲ್ಲಿ ಯಾವುದೇ ತರದ ಇವನ ದೂತ ಚಾನಲ್ ನ ಯಾವುದೇ ಎಂಟ್ರಿ ಆಗಿಲ್ಲ. ಅಲ್ಲಿ ನೀವು ಬೇಕಾದ್ರೆ ಪಾಸ್ಟ್ ಹಿಸ್ಟ್ರಿ ತೆಗೆದು ನೋಡಿದ್ರೆ ಯಾವುದೇ ತರದ ಇದಾಗಿಲ್ಲ. ಇವನ್ ಏನ್ ಮಾಡಿದ, ಫಸ್ಟ್ ಕಳ್ಳಾಟ ಅಂದ್ರೆ
ಒಂದು ವಿಡಿಯೋ ಮಾಡಿದ. ಆ ವಿಡಿಯೋ ಯಾವ ತರ ಮಾಡಿದಾನೆ, ಇವರು ಒಂದು ಯೂಟ್ಯೂಬರ್ ಜೊತೆ ಫ್ರೆಂಡ್ಲಿ ಆಗಿ ಮಾತಾಡ್ಬೇಕಾದ್ರೆ ಹೇಳ್ಬಿಟ್ಟಿದ್ದಾನೆ ಓಪನ್ ಆಗಿ, ನಾನು ಯಾವುದೇ ತರದ್ದು ಏನು ಸಂಶೋಧನೆ ಮಾಡಿಲ್ಲ, ಏನೂ ಇಲ್ಲ, ಜಸ್ಟ್ ಈ ಮಹೇಶ ಮತ್ತೆ ಗಿರೀಶ್ ಮಟ್ಟಣ್ಣನವರ್ ಅವರ ವಿಡಿಯೋಸ್ ನೋಡಿ ಒಂದು 50-60 ಇಂಟರ್ವ್ಯೂ ನೋಡಿ ಅವರು ಕತೆ ಹೇಳಿದ್ದಾರೆ. ಆ ಕಥೆಯಲ್ಲಿ ಇವನು ಸ್ವಲ್ಪ ಕತೆ ತೆಂಗಿ ಒಂದು ವಿಡಿಯೋ ಮಾಡ್ಬಿಟ್ಟಾನೆ. ಆ ವಿಡಿಯೋ ಯಾವ ತರ ಇದೆ ಅಂದ್ರೆ ಕಂಪ್ಲೀಟ್ 34 ನಿಮಿಷ ತನಗೆ ಬಾಯಿಗೆ ಏನ್ ಬಂದಿದ್ದು ಅದನ್ನು ಹೇಳಬೇಕು ಅಷ್ಟೇ ಮಾಡಿದಾನೆ. ಅದನ್ನು ಕಳತನ ಮಾಡಿರೋದು. ಅವನು ಏನು ಯಾವುದೇ ತರದ ರಿಸರ್ಚ್ ಮಾಡಿಲ್ಲ, R&D ಮಾಡಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ಆ ತರ ಮಾಡಿ ಫಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿ ಪ್ರೈವೇಟಿಗೆ ಹಾಕಿ ಸುಮ್ಮನೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ನಾನು ಈ ತರ ಒಂದು ಒಳ್ಳೆ ವಿಡಿಯೋ ಮಾಡಿದೆ, ಈ ತರ ಧರ್ಮಸ್ಥಳದವ್ರು ಅದನ್ನ ಡಿಲೀಟ್ ಮಾಡಿಸಿದಾರೆ ಅಂತ ಹೇಳಿ ಅದನ್ನ ಒಂದು 2 ದಿನ ನ್ಯೂಸ್ ಮಾಡಿ ಆಮೇಲೆ ಮತ್ತೆ ಪಬ್ಲಿಕ್ ಮಾಡಿದ. ಸೊ ಅದು ಯಾವುದೇ ತರದ್ದು ಡಿಲೀಟ್ ಆಗಿಲ್ಲ, ಯೂಟ್ಯೂಬ್ ಅಲ್ಲಿ ಚೆನ್ನಾಗೇ ಇದೆ. ಸೊ ಇದೆಲ್ಲ ಆದ್ಮೇಲೆ ಇವಾಗ ಇವ್ರು ಹೊಸ ನಾಟಕ ಸ್ಟಾರ್ಟ್ ಮಾಡಿದ್ದಾರೆ. ಏನು ಇಷ್ಟೆಲ್ಲ ಆದ್ರೂ ನಮ್ಗೆ ಇವ್ರು ಬೈಕ್ ಬಗ್ಗವಲ್ರು, ಅದಕ್ಕೆ ಈ 6ನೇ ತಾರೀಕಿಗೆ ಒಂದು ಏನು ಸ್ಟ್ರೈಕ್ ಮಾಡೋಣ, ಸತ್ಯಾಗ್ರಹ ಮಾಡ್ತಾರಂತ. ಏನು ಉಜ್ಜೇರಿಯಲ್ಲಿರುವ ಆಯುರ್ವೇದಿಕ್ ಶಾಂತಿ ವನದಿಂದ ಧರ್ಮಸ್ಥಳದವರೆಗೆ ಪಾದಯಾತ್ರೆ ಮಾಡ್ತಾರಂತೆ. ಸೊ ಇದಕ್ಕ ಇವಾಗ ಈ ಗಿರೀಶ್ ಮಟ್ಟಣ್ಣನವರ, ನನ್ನ ಬಾಯಿ ಬರೀ ಮುಟ್ಟಾಳ ಅಂತ ಬರುತ್ತೆ, ಅದು ಏನಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಅವನ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ಶಾರ್ಟ್ ವಿಡಿಯೋ ಮಾಡ್ತೀನಿ. ಸೊ ಇದೇ 6ನೇ ತಾರೀಕಿಗೆ ಈ ಸಮೀರ ಕಳ್ಳ ಮತ್ತೆ ಮಟ್ಟಣ್ಣ ಮಳ್ಳ ಮತ್ತೆ ಮಹೇಶ ಸುಳ್ಳ ಇವ್ರು ಮೂವರು ಏನೋ ಒಂದು ಸ್ಟ್ರೈಕ್ ಮಾಡೋಣ, ಸತ್ಯಾಗ್ರಹ ಮಾಡೋಣ ಅಂತ ಹೋಗ್ತಾ ಇದಾರೆ. ಸೊ ಈ ವಿಡಿಯೋದಲ್ಲಿ ಬರೀ ಕಳ್ಳನ ಬಗ್ಗೆ ಮಾತಾಡಿದ್ದೀನಿ. ಇನ್ನ ಮುಂದಿನ ವಿಡಿಯೋದಲ್ಲಿ ಮಳ್ಳ ಸುಳ್ಳನ ಬಗ್ಗೆನೂ ಮಾತಾಡ್ತೀನಿ. ಸೊ ದಯವಿಟ್ಟು ಯಾರು ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.